ರೈಟ್. ಅಂತಿಮವಾಗಿ ಸ್ಯಾರಗಸಿ ಆಗಲಿ ಅಥವಾ IVF ಆಗಲಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರೋ ಹೆಣ್ಣು ಮಕ್ಕಳಿಗೆ ನಿಮ್ಮ ಸಂದೇಶ ಏನು? ನಾನು ಹೇಳೋದೇನು ಅಂತ ಹೇಳಿದ್ರೆ, ಅದೇ ಎಲ್ಲರೂ ಗೈಡ್ ಮಾಡ್ದಂಗೆ ಅಪ್ಪ ಅಮ್ಮಂದ್ರೆಲ್ಲ ಸಹಜವಾಗಿ ಮಾಡ್ಕೊಂಡು ಹೋಗೋರು ಮಾಡ್ಕೊಂಡು ಹೋಗ್ತಾರೆ. ಬಟ್ ತುಂಬ ಪರಿಸ್ಥಿತಿ ಕೈ ಮೀರಿ ನನಗೇನು ಆಗೋದೇ ಇಲ್ಲ ಅಂತಂದಾಗ ಇದನ್ನು ವೆಲ್ ಪ್ರಿಪೇರ್ಡ್ ಆಗಿ ನೀವು ಮಾಡ್ಕೊಳ್ಳೋದು ತಪ್ಪೇನಿಲ್ಲ, ನಾನು ಓಪನ್ ಆಗೇ ಹೇಳ್ತೀನಿ. ಆಮೇಲೆ ಅನೇಕರು ಏನು ಮಾಡೋಣ ಆಮೇಲೆ ಮಾಡ್ಕೊಳ್ಳ ಅಂತ ಫ್ಯಾಮಿಲಿಲೂ ಪುಷ್ ಮಾಡಿಬಿಟ್ಟು ಇತ್ಲಾಗ ನೀವು ಎಗ್ಗು ಎತ್ತಿಟ್ಟಿರಲ್ಲ, ಇತ್ಲಾಗ ಎಂಬ್ರಿಯೋಸು ಮಾಡ್ಕೊಂಡ್ರಲ್ಲ, ಇತ್ಲಾಗ ನಿಮ್ಮ ವಯಸ್ಸು ಮುಗ್ದೋಗ್ತಾ ಇರುತ್ತೆ, ಎಲ್ಲ ಕಳ್ಕೊಂಡ್ಬಿಡ್ಬೇಕಾಗತ್ತೆ. ಇಂಥ ಪರಿಸ್ಥಿತಿಗಳೇ ಅನೇಕರ ಕುಟುಂಬದಲ್ಲಿ ಆಗಿ ಡಿವೋರ್ಸ್ ಆಗಿ ಈಚೆ ಬಂದಿರ್ತಾರೆ. ಅವ್ನು ಬಿಡ್ಲೇ ಇಲ್ಲ ನನಗೆ ಮಕ್ಕಳು ಮಾಡ್ಕೊಳಕ್ಕೆ ಅನ್ನೋದಕ್ಕೆ. ಸೊ ಯಾಕಂದ್ರೆ ಎಲ್ಲ ಹೆಣ್ಣಿಗೂ ಅದೊಂದು ಆಸೆ ಇರುತ್ತೆ ನನ್ನ ತಾಯಿ ಆಗಬೇಕು ಅಂತ ಅನ್ನೋದು. ಅಂಥ ಪರಿಸ್ಥಿತಿಲಿ ಎಮೋಷ್ನಲಿ ಅವ್ರು ನೊಂದ್ಕೊಂಡು ಇನ್ನು ಸೆಕೆಂಡ್ ಹಾಫ್ ಆಫ್ ಲೈಫ್ ಇನ್ನರ್ಧ ಜೀವನ ಹಾಳು ಮಾಡ್ಕೋಬೇಕಲ್ಲ, ಅಂದರೆ ನೊಂದ್ಕೊಂಡೇ ಬದುಕಬೇಕಲ್ಲ. ಅಯ್ಯೋ ನಾವು ಮೊದಲೇ ಡಿಸಿಷನ್ ತೊಗೋಬೇಕಿತ್ತು ಮೊದಲು. ಸೊ ಇವಾಗ ದೇವರೊಂದು ನಿಮಗೆ ವೈಜ್ಞಾನಿಕವಾಗಿ ಆಪ್ಷನ್ ಕೊಟ್ಟಿದ್ದಾನೆ. ಆಯಿತು, ನೀವು ರಿಯಲ್ಲಾಗೇ ಮಾಡ್ಕೊಳ್ಳೋಕ್ಕೆ ಹೊರಟಿದ್ರೂ ಕೂಡ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಒಂದು ಸಲಹೆ ತಗೊಳ್ಳಿ. ಈಗ ಈ ಆಪ್ಷನ್ ಇದೆಯಲ್ಲ, ನಾನು ಆಪ್ಷನಲ್ಲಿ ಹಿಂಗೆ ಎತ್ತಿಟ್ಕೊಂಡಿರಲ್ಲ, ಆಮೇಲೆ ನ್ಯಾಚುರಲ್ ಆಗೇನೆ ಅಂದರೆ ಮದುವೆ ಆದವರು ಹುಡುಗಿರು ಅಂತ ನಾನು ಯಂಗ್ಸ್ಟರ್ಸ್ಗೆ ಹೇಳ್ತಾ ಇಲ್ಲ, ಮದುವೆ ಆದ ತಕ್ಷಣವೇ ಮಕ್ಕಳು ಮಾಡ್ಕೋಬಾರ್ದು ಅಂತ ಒಂದಷ್ಟು ಅಂದ್ಕೊಂಡಿರ್ತಾರಲ್ಲ ಒಂದು 5 ವರ್ಷ. ಬಟ್ ಗಂಡ ಹೆಂಡ್ತಿ ಒಂದು ನಿರ್ಧಾರಕ್ಕೆ ತೊಗೊಂಡು ಇದನ್ನ ಮಾಡ್ಕೋಬಹುದು, ಎತ್ತಿಟ್ಬಿಟ್ಟು ಆಮೇಲೆ ನ್ಯಾಚುರಲ್ ಆಗಾದರೆ ನ್ಯಾಚುರಲ್ ಆಗಲಿ, ಇಲ್ಲಾಂದ್ರೆ ಅದೊಂದು ಆಪ್ಷನ್ ಇರುತ್ತೆ. ದಿಸ್ ಇಸ್ ಹೌ ಮೆನಿ ಬಾಲಿವುಡ್ ಪೀಪಲ್ ದೇ ಹ್ಯಾವ್ ಡನ್. ಅಂದರೆ ಈ ಆಪ್ಷನನ್ನು ಎತ್ತಿಟ್ಕೊಂಡು ಹಿಂಗೆ ಮಾಡ್ಕೊಂಡ್ರು. ಬಿಕಾಸ್ ಜೀವನ ಪೂರ್ತಿ ಆಮೇಲೆ ಪಾಪ ಪ್ರಜ್ಞೆ ಕಾಡಬಾರ್ದಲ್ಲ, ನಾ ಮುಂಚೆನೇ ಮಾಡ್ಕೋಬೇಕಿತ್ತು, ಮೊದಲೇ ಮಾಡ್ಕೋಬೇಕಿತ್ತು ಅಂತ. ಸೊ ಆ ಅಡ್ವೈಸನ್ನು ಕೊಡ್ತಿದ್ದೀನಿ. ಎಸ್ ವೀಕ್ಷಕರೇ, ಆದರೆ ಒಂದು ಗಮನದಲ್ಲಿರಲಿ, ಈಗ ಹಿಂಗಿದ್ದೊಂದು ಪ್ರಕರಣಗಳು ಅಥವಾ ಹಿಂಗಿದ್ದೊಂದು ಘಟನೆಗಳು ನಮ್ಮ ಸಮಾಜದಲ್ಲಿ ಘಟಿಸ್ತಾ ಇದೆ ಅಂದರೆ ಈ ಕಾಲೇಜ್ ಹೋಗೋ ಹುಡುಗಿರು ಅಥವಾ ಯಂಗ್ ಏಜಲ್ಲಿ ಹುಡುಗಿರು ಇಂಥದ್ದೆಲ್ಲ ಪ್ಲಾನ್ಸ್ ಮಾಡ್ಕೋಬೇಡಿ. ಅಲ್ಲ, ಮಾಡ್ಕೊಳ್ಳೋಕೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ, ಆಮೇಲೆ ಕಾನೂನಿನಲ್ಲೂ ಅವಕಾಶ ಇಲ್ಲ. ಕಾನೂನಿನಲ್ಲಿ ನಿಮಗೆ ಅವಕಾಶ ಇಲ್ಲ. ಅದಕ್ಕೆ ಒಂದು ವಯೋಮಿತಿ ಇದೆ, ಅದರ ಸನ್ನಿವೇಶಗಳನ್ನು ತಕ್ಕ ಹಾಗೆ ಕಾನೂನಿನ ಪಾಲನೆಯನ್ನು ಮಾಡಬೇಕಾಗತ್ತೆ. 40 ರಿಂದ 50 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮಾತ್ರ ತೋರ್ಸಕ್ ಹೋದಾಗ ಅಡ್ವೈಸ್ ಮಾಡ್ತಾರೆ. ಅಂಡ್ ಕಾನೂನಿನಲ್ಲೂ ಅದರೇ ಅವಕಾಶ. 40 ರಿಂದ 50 ವರ್ಷದ ಮಹಿಳೆಯರಿಗೆ ಮಾತ್ರ ಕಾನೂನಿನ ಮೂಲಕ ಸಿಗುವ ಹಕ್ಕು ಇದು. ನೀವು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಲೆಟ್ಸ್ ನಾಟ್ ಗೆಟ್ ಮ್ಯಾರಿಡ್, ಆರಾಮಾಗಿ ಹಂಗೆ ಇದ್ಬಿಡೋಣ, ಹಂಗೆ ಚೆನ್ನಾಗಿರುತ್ತೆ, ಮಕ್ಕಳು ಮಾಡ್ಕೊಳ್ಳಕ್ಕೆ. ಹಿಂಗಿದ್ದೊಂದು ಪರಿಸ್ಥಿತಿಯಲ್ಲಿ ಏಕದಮ್ ನಿರ್ಧಾರಗಳು ನಮ್ಮ ಯಂಗ್ಸ್ಟರ್ಸ್ ತೆಗೆದುಕೊಳ್ಳೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಡಾಕ್ಟರ್ಗಳು ಇದನ್ನ ಮಾಡಿಸೋದಿಲ್ಲ. ಹಾಗಾಗಿ ಅಂತಹ ವೈಲ್ಡ್ ಥಾಟ್ಸ್ ಅನ್ನ ನಿಮ್ಮ ಮೈಂಡ್ ನಲ್ಲಿ ಬರೋದಕ್ಕೆ ನೀವು ಖಂಡಿತ ಬಿಡಬೇಡಿ. ಆದ್ರೆ ಡೆಫಿನೆಟ್ಲಿ ಭಾವನಾ ಅವ್ರನ್ನ ಮಾತನಾಡಿಸಿದಾಗ ಮತ್ತೆ ಹೀಗಿದ್ದ ನಿರ್ಧಾರಗಳನ್ನ ತೆಗೆದುಕೊಂಡ ಮಹಿಳೆಯರ ಬಗ್ಗೆ ಚರ್ಚೆ ಮಾಡುವಾಗ ಭಾವನಾ ಒಂದು ಮಾತು ಹೇಳಿದ್ರು, ಸಂಗಾತಿ ತೀರ್ ಹೋಗಿರ್ತಾರೆ, ಬಹಳ ವರ್ಷಗಳಿಂದ ಒಬ್ಬರೇ ಇರ್ತಾರೆ, ವಿಚ್ಛೇದನ ಪಡೆದುಕೊಂಡ್ಬಿಟ್ಟಿರ್ತಾರೆ. ರೂಪಾಯರ್ ಅದರ ಎಕ್ಸಾಂಪಲ್ ಅನ್ನ ಕೊಟ್ಟರು. ಇನ್ನೊಂದು ಮದುವೆ ಆಗೋ ಧೈರ್ಯ ಬರೋದಿಲ್ಲ ಅಥವಾ ಬೇಕು ಅಂತ ಅನಿಸೋದಿಲ್ಲ ಅವರಿಗೆ. ಆದರೆ ಒಂಟಿ ಜೀವನ ಕಳೀತಾ ಇರಬೇಕಾಗತ್ತೆ. ಆದರೆ ತಾಯ್ತನದ ಆಸೆ ಪ್ರತಿಯೊಂದು ಹೆಣ್ಣಿನಲ್ಲೂ ಬರುತ್ತೆ. ತನಗಾಗಿ ಒಂದು ಜೀವ ಬೇಕು, ಅದು ಸಂಗಾತಿ ಎಲ್ಲ ಮಕ್ಕಳಾಗಿರ್ಬೇಕು ಅನ್ನೋ ಆಸೆ ಬಂದಾಗ ಅದಕ್ಕೆ ಅಂತ ನಮ್ಮ ಸರ್ಕಾರ, ನಮ್ಮ ಕಾನೂನು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಆ ವ್ಯವಸ್ಥೆಯನ್ನು ಗೌರವಿಸಿ ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಕಾನೂನನ್ನ, ಈ ವ್ಯವಸ್ಥೆಯನ್ನ ತಪ್ಪಾಗಿ ಕೂಡ ನೀವು ಅರ್ಥೈಸ್ಕೊಳ್ಬಾರ್ದು. ಸ್ಟಡಿ ಮಾಡಿನೇ ಮಾಡಬೇಕು. ಹೌದು. ರೂಪಾಯಿ ಅವರವರೇ, ಸಂತಾನದ ಬಗ್ಗೆನೇ ಬಹಳಷ್ಟು ಜನರಲ್ಲಿ ಗೊಂದಲಗಳಿರುತ್ತೆ. ನೀವು ಹೇಳಿದ ಹಾಗೆ ಒಂದು ಸಾಮಾಜಿಕ ಕಟ್ಟುಪಾಡುಗಳು ಇರುತ್ತೆ, ಹಾಗೆ ಕುಟುಂಬದಲ್ಲಿ. ಆದರೆ ನನಗೆ ವಿಚಿತ್ರ ಅನಿಸಿದ್ದು, ಮಕ್ಕಳಾಗದೇ ಇರೋವಾಗ ಗಲಾಟೆಗಳಾಗತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಮಕ್ಕಳ ಮಾಡ್ಕೊಳ್ತೀನಿ ಅನ್ನೋದಕ್ಕೆ ಗಲಾಟೆಗಳಾಗತ್ತೆ, ಅದರ ಉದಾಹರಣೆಗಳಿದೆ ಅನ್ನೋದನ್ನು ನೀವು ಹೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಹಾಗೆ ನಾವು ಎಂಬ್ರಿಯೋಸನ್ನು ಮದುವೆ ಆದ ನಂತರ ಇನ್ನೂ ಸ್ವಲ್ಪ ವರ್ಷ ಇದೆ, ನಾನು ಕೆಲಸ ಮಾಡಬೇಕು ಅಥವಾ ಮತ್ತೊಂದು ಮಗದೊಂದು ಕಾರಣಗಳಿಂದ ಸೇವ್ ಹೆಂಗೆ ಮಾಡಬಹುದು, ಅದರ ಬಳಕೆ ಹೆಂಗೆ, ಎಲ್ಲದರ ಬಗ್ಗೆ ವೈದ್ಯಕೀಯವಾಗೂ ವೈಜ್ಞಾನಿಕವಾಗೂ ಸಾಮಾಜಿಕವಾಗೂ ವೀಕ್ಷಕರಿಗೆ ಡಾಕ್ಟರ್ ನನಗೇನು ಹೇಳಿಕೊಟ್ರು ಅವೆಲ್ಲ ನಾ ಹೇಳಿದೆ ಅಷ್ಟೇ. ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.